ದೆಹಲಿಯಲ್ಲಿ ಮತ್ತೆ ಮುಂದುವರಿತಾ ಇದೆ ನೀಟ್ ಕಿಚ್ಚು. ಮತ್ತೊಂದು ಸಂಸತ್ ಚಲೋಗೆ ಸಿಜೆಪಿ ಪ್ಲಾನ್ ರೂಪಿಸ್ತಾ ಇದೆ. ಇಂದಿನ ಮಾತುಕತೆಗೆ ಬಳಿಕ ಹೋರಾಟಕ್ಕೆ ಹೊಸ ರೂಪವನ್ನು ಕೊಡಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ. ಹೋರಾಟದ ಕಿಚ್ಚು ಪ್ರತಿ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಪ್ರತಿಷ್ಠೆಯ ಫೈಟ್ ನಡೀತಾ ಇದೆ ಕೇಂದ್ರ ಸರ್ಕಾರ ಮತ್ತು ಸಿಜೆಪಿಯ ನಡುವೆ. ಕಾಕ್ರೋಚ್ ಜನತಾ ಪಕ್ಷ ಈಗ ಮತ್ತೊಮ್ಮೆ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡುವ ಹಂತದಲ್ಲಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡದಿದ್ದರೆ ಉಗ್ರ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಬಗ್ಗೆ ಸಿಜೆಪಿ ಚಿಂತನೆ ಮಾಡ್ತಾ ಇದೆ. ಕಳೆದ ಬಾರಿ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದಾಗ ಲಾಠಿ ಚಾರ್ಜ್ ಆಯಿತು, ಅಶ್ರುವಾಯು ಸಿಡಿಸಿದರು, ವಿದ್ಯಾರ್ಥಿಗಳ ಮೇಲೆ ಹೆಣ್ಣು ಮಕ್ಕಳು ಅನ್ನೋದನ್ನು ನೋಡದೆ ಅಸಹ್ಯವಾಗಿ ವರ್ತಿಸಿದರು. ಅನೇಕ ಜನ ಲಾಠಿ ಏಟು ತಿಂದರು, ಪ್ರಕರಣಗಳನ್ನು ದಾಖಲು ಮಾಡಿಕೊಂಡ್ರು, ಕೇಸ್ ಹಾಕಿಸ್ಕೊಂಡಿದ್ದಾರೆ. ಈಗ ಮತ್ತೊಂದು ಅಂಥದ್ದೇ ಹೋರಾಟ ಆದರೆ ಕೇಂದ್ರ ಸರ್ಕಾರ ಮಣಿಯಲೇಬೇಕಾದಂಥ ಸ್ಥಿತಿಗೆ ಬಂದು ನಿಲ್ಲುತ್ತೆ. ಅಲ್ಲಿಯವರೆಗೂ ಕೂಡ ಸಿಜೆಪಿ ಜೆನ್ಜಿ ಹೋರಾಟ ಇದು ನಿಲ್ಲೋದಿಲ್ಲ ಅಂತ. हमसे चलता है